ಅದಿತಿ, ಅದಿತಿ, ಹೋಮ್ವರ್ಕ್ ಮಾಡೋದ್ ಬಿಟ್ಟು ಎಲ್ಲಿಗೆ ಹೋದ್ಲು? ಅದಿತಿ, ಎಲ್ಲಿ ಹೋದೆ? ಏನಮ್ಮ? ಹೋಮ್ವರ್ಕ್ ಬರೀ ಅಂದ್ರೆ ಎಲ್ಲಿ ಹೋಗಿದ್ದೆ? ತಗೋ, ಹೋಮ್ವರ್ಕ್ ಮಾಡು, ಕೂತ್ಕೋ. ಬರೀ. ಅಮ್ಮ, ನಾನು ನಿಂಗೆ ಏನೋ ಅಂತ ಕೇಳಬೇಕು. ಏನು? ಅಮ್ಮ, ಮದರ್ಸ್ ಡೇ ಬಂದಾಗ ಹ್ಯಾಪಿ ಮದರ್ಸ್ ಡೇ ಅಂತ ನಿಂಗೆ ವಿಶ್ ಮಾಡ್ತೀನಿ. ಫಾದರ್ಸ್ ಡೇ ಬಂದಾಗ ಹ್ಯಾಪಿ ಫಾದರ್ಸ್ ಡೇ ಅಂತ ವಿಶ್ ಮಾಡಕ್ಕೆ ನಂಗೆ ಅಪ್ಪನೇ ಇಲ್ವಲ್ಲಮ್ಮ. ಏನ್ ಮಾಡೋದು ಕಂದ, ನಿನಗ ಭಾಗ್ಯ ಇಲ್ಲ. ನಾನು ಸುಮಾರು ಮಕ್ಕಳನ್ನ ನೋಡಿದೀನಿ. ಒಂದ್ ಕೈಯಲ್ಲಿ ಅಮ್ಮನ ಬೆರಳು, ಇನ್ನೊಂದು ಕೈಯಲ್ಲಿ ಅಪ್ಪನ ಬೆರಳು ಇಟ್ಕೊಂಡು ಪಾರ್ಕ್ ತುಂಬಾ ಒಡ್ಡಾಡ್ತಿರ್ತಾರೆ. ಅದನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನನ್ಗೂ ಆ ತರ ಒಡ್ಡಾಡ್ಬೇಕಂತ ಆಸೆ. ಇವತ್ತೇನಾಯ್ತು ಕಂದ ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಿನಗ ಅಪ್ಪ ಅಮ್ಮ ಎಲ್ಲ ನಾನೇ. ಯಾಕಮ್ಮ ನಾನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಏನಾದ್ರೂ ನನ್ ಪ್ರೀತಿಲಿ ಕೊರತೆ ಕಾಣಿಸ್ತಾ ಇದೀಯಾ? ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡು ಕಂದ. ನನ್ ಕೈಲಾದಷ್ಟು ಕಷ್ಟಪಟ್ಟು ನಿನ್ನ ಸಾಕ್ತಾ ಇದ್ದೀನಿ ಪುಟ್ಟ. ನನ್ನಲ್ಲಿರೋ ಎಲ್ಲ ಪ್ರೀತಿನೂ ನಿನಗೆ ಕೊಡ್ತಾ ಇದ್ದೀನಿ ಪುಟ್ಟ. ನನ್ ಜೀವಂತವಾಗಿರೋ ಉದ್ದೇಶನೇ ನೀನು ಪುಟ್ಟ. ನನ್ನಿಡೀ ಜೀವನ ನಿನಗೆ ಮುಡುಪಾಗಿಟ್ಟಿದ್ದೀನಿ. ನನ್ ಮಗುಗ್ ಯಾವತ್ತೂ ತಂದೆ ಇಲ್ಲ ಅನ್ನೋ ನೋವು ಬರಬಾರ್ದು ಅಂತ ಎಲ್ಲ ವಿಷಯದಲ್ಲೂ ಕಾಳಜಿ ಕೊಟ್ಟು ನೋಡ್ಕೋತಾ ಇದ್ದೀನಿ. ಆದ್ರೂ ಎಲ್ಲೋ ಎಡ್ವಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಐ ಆಮ್ ಸಾರಿ ಮಗಳೇ. ಯಾಕೆ ಇದ್ದಕ್ಕಿದ್ದಾಗೆ ನಿನ್ಗೆ ಅಪ್ಪ ಬೇಕು ಅಂತ ಅನ್ನಿಸ್ತಾ ಇದೆ? ಅಶೋಕ್ ಸರ್ನ ನೋಡೋವರೆಗೂ ನನ್ಗೆ ಆಸೆ ಹೊಂದಿರ್ಲಿಲ್ಲ ಅಮ್ಮ. ಅವ್ರನ್ನ ನೋಡಿದ್ಮೇಲೆ ನನಗೂ ಒಬ್ರು ಆ ಥರ ಅಪ್ಪ ಬೇಕಂತ ಅನ್ಸಿತ್ತು. ನನ್ನ ಫ್ರೆಂಡ್ಸ್ ಹತ್ರ ಅಶೋಕ್ ಅಂಕಲೇ ನಮ್ಮಪ್ಪ ಅಂತ ಹೇಳಿದಾಗ ಎಲ್ರಿಗೂ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಬಂತು. ಅದಿತಿ ಡ್ಯಾಡಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ, ಎಷ್ಟು ಕ್ಯೂಟ್ ಆಗಿದ್ದಾರೆ, ಎಷ್ಟು ಮುದ್ದಾಗಿ ಮಾತಾಡ್ತಿದಾರಂತ ಅಂತಿದ್ರು. ಅದಿತಿ ತುಂಬಾ ಲಕ್ಕಿ ಅಂತಾನೂ ಹೇಳ್ತಾ ಇದ್ರು. ನಾನು ಹೇಳಿದ್ರೆ ಸುಳ್ಳಂತ ಗೊತ್ತಾದ್ರೆ ನನ್ನ ಫ್ರೆಂಡ್ಸು ನನ್ನನ್ನ ಗೇಲಿ ಮಾಡ್ತಾರೆ. ಅಶೋಕ್ ಅಂಕಲ್ ನಂಗೆ ಅಪ್ಪ ಆಗಲ್ವಮ್ಮ? ನಾನು ನೀನು ಅಶೋಕ್ ಅಂಕಲು ಎಲ್ಲ ಒಡಕೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಆಗ ನಾನು ಇಡೀ ಸ್ಕೂಲ್ಗೆ ಅಶೋಕ್ ಅಂಕಲೇ ನಮ್ಮಪ್ಪ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಪ್ಲೀಸ್ ಅಮ್ಮ, ನೀವು ಅಶೋಕ್ ಅಂಕಲ್ನ ಮದುವೆ ಆಗ್ತೀರಾ? ಪ್ಲೀಸ್ ಅಮ್ಮ, ಅಶೋಕ್ ಅಂಕಲ್ನ ಮದುವೆ ಆಗು. ನಾನು ಅಶೋಕ್ ಅಂಕಲ್ನ ಅಪ್ಪ ಅಂತ ಕರಿಬೇಕು. ಯಾಕಮ್ಮ ಸುಮ್ಮನೆ ಇದೆಯಾ? ಅಶೋಕ್ ಅಂಕಲ್ ನನಗೆ ಅಪ್ಪ ಆಗಲ್ವಾ? ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಮಗಳೇ. ನಮಸ್ಕಾರ ಗುರುಜಿ. ಒಳ್ಳೇದಾಗ್ಲಿ. ಹೇಗಿದ್ಯಾ ಆದಿ?
ದುಷ್ಟಶಕ್ತಿಗಳ ದಯೆಯಿಂದ ಚೆನ್ನಾಗಿದ್ದೀನಿ ಗುರುಜಿ. ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ದಾರಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಗುರುಜಿ. ಇನ್ ಸ್ವಲ್ಪ ದಿನದಲ್ಲೇ ಗುರಿ ತಲುಪ್ತೀನಿ ಅಂತ ಅನಿಸ್ತಾ ಇದೆ. ನನಗೂ ಗೊತ್ತು. ಈಗ ನನ್ನಿಂದೇನಾಗಬೇಕು? ಶಿವಗಾಮಿನ ಮತ್ತೆ ಅಶೋಕ್ನ ದೂರ ಮಾಡಿ ರಜನಿ ಮತ್ತೆ ಅಶೋಕ್ನ ಒಂದು ಮಾಡೋ ಪ್ರಯತ್ನದಲ್ಲಿದ್ದೀನಿ. ಆಲ್ಮೋಸ್ಟ್ ಸಕ್ಸಸ್ ಆಗಿದ್ದೀನಿ. ಆದರೆ ಶಿವಗಾಮಿ ಮತ್ತೆ ಅಶೋಕ್ ದೂರ ಆಗೋದು ತಡ ಆಗ್ತಾ ಇದೆ ಗುರೂಜಿ. ಅದು ಸ್ವಲ್ಪ ಬೇಗ ಆಗಬೇಕು. ಅದಕ್ಕೆ ನಿಮ್ಮಿಂದ ಏನಾದರೂ ಪರಿಹಾರ ಸಿಗುತ್ತಾ ಅಂತ ಕೇಳೋಣ ಅಂತ ಕರೆಸ್ಕೊಂಡೆ. ಇದನ್ನು ರಜನಿ ಕೊಟ್ಟು ಅಶೋಕ್ ಕೈಗೆ ಕಟ್ಟೋದಕ್ಕೆ ಹೇಳು. ಈ ತಾಯ್ತ ಯಾರ ಕಣ್ಗೂ ಕಾಣಿಸ್ಕೋಬಾರ್ದು. ಈ ತಾಯ್ತ ಅಶೋಕನ ಕೈಗೆ ಕಟ್ಟಿದ್ದಾಗ ರಜನಿ ಶಿವಗಾಮಿ ಥರ ಕಾಣಿಸ್ತಾಳೆ. ಆದರೆ ಇದರಲ್ಲಿ ಒಂದು ಷರತ್ತಿದೆ. ರಜನಿ ಶಿವಗಾಮಿ ಥರ ಕಾಣಿಸ್ಬೇಕು ಅಂದರೆ ಅಶೋಕ ತನ್ನ ಚಿತ್ತನ ಕಳ್ಕೊಂಡಿರಬೇಕು. ಅಂದರೆ ಪ್ರಜ್ಞಾವಸ್ಥೆಯಲ್ಲಿರಬಾರ್ದು. ಅರ್ಥ ಆಗಲಿಲ್ಲ ಗುರುಜಿ. ಸುಲಭವಾಗಿ ಅರ್ಥ ಆಗಬೇಕು ಅಂದರೆ ಅಶೋಕ ನಶೆಯಲ್ಲಿರಬೇಕು. ತಾನೆಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ ಅರಿವೇ ಇರಬಾರ್ದು. ಅನ್ಕಾನ್ಷಿಯಸ್ ಆಗಿರಬೇಕು. ಆಗ ರಜನಿ ಶಿವಗಾಮಿ ಥರ ಕಾಣಿಸ್ತಾಳೆ. ಅದೇ ಶಿವಗಾಮಿ ಮತ್ತೆ ಅಶೋಕ ದೂರ ಆಗೋದಕ್ಕೆ ನಾಂದಿ ಆಗತ್ತೆ. ಇದನ್ನ ಕಟ್ಟೋದಕ್ಕೆ ರೀತಿ ನೀತಿ ಏನಾದರೂ ಇದೆಯಾ ಗುರುಜಿ? ಅಂದರೆ ವ್ರತ ಮಾಡಬೇಕಾ ಇಲ್ಲ ಪೂಜೆ ಮಾಡಬೇಕಾ ಅಂತ ಕೇಳಿದೆ ಗುರುಜಿ. ಅದೆಲ್ಲ ಏನು ಬೇಡ. ನಂಬಿಕೆಯಿಂದ ಈ ತಾಯ್ತನ ಅಶೋಕನ ಕೈಗೆ ಕಟ್ಟೋದ್ರಿಂದ ಅದು ತನ್ನ ಕೆಲಸನ ಅಚ್ಚುಕಟ್ಟಾಗಿ ಮಾಡುತ್ತೆ. ಆಯಿತು ಗುರುಜಿ. ಅದು ಸರಿ, ರಾವಣ್ ಜೈಲಿಂದ ಆಚೆ ಬರೋ ವಿಷಯ ಏನಾಯಿತು? ಅದಕ್ಕೆ ನೀನೇನಾದರೂ ಪ್ರಯತ್ನ ಮಾಡ್ತಾ ಇದೆಯಾ? ಅದರಿಂದ ನನಗೇನು ಉಪಯೋಗ ಇದ್ದಂಗೆ ಕಾಣಿಸ್ತಾ ಇಲ್ಲ ಗುರುಜಿ. ನಿಜ ಹೇಳಬೇಕು ಅಂದರೆ ರಾವಣ ಆಚೆ ಇರೋದು ನನಗೆ ತೊಂದರೆ. ಅದಕ್ಕೆ ಅವನ್ನ ಆಚೆ ತರೋದಕ್ಕೆ ಯಾವ ಪ್ರಯತ್ನನೂ ಮಾಡ್ತಾ ಇಲ್ಲ. ರಾವಣಮ್ಮ ಏನೋ ಪ್ರಯತ್ನ ಮಾಡೋದಕ್ಕೆ ಹೋಗಿ ತಲೆ ಮರೆಸ್ಕೊಂಡಿದ್ದಾರೆ. ಸರಿ, ಮತ್ತೆ ಭೇಟಿಯಾಗೋಣ. ಸರಿ ಗುರುಜಿ. ಅಶೋಕ್, ಹಾಂ, ಊಟ ಮಾಡಿದ್ರಾ? ಏನಂತ ಹೇಳು?